ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಲೀಲಾ ಅಂತ. ಹುಟ್ಟಿದ್ದು ಚಿಕ್ಕಮಗಳೂರಿನ ಒಂದು ಪುಟ್ಟ ಹಳ್ಳಿಯಲ್ಲಿ. ವಯಸ್ಸು 44 ವರ್ಷವಾಗಿದೆ. ವಿದ್ಯಾಭ್ಯಾಸ BA ಮುಗಿಸಿದ್ದೇನೆ. ಈಗ ಉದ್ಯೋಗವನ್ನು ಮಾಡಿಕೊಂಡು, ಯಾವ ಉದ್ಯೋಗ ಅಂದರೆ ಶಾಲೆಯ ಲೈಬ್ರರಿಯನ್ ಉದ್ಯೋಗವನ್ನು ಮಾಡಿಕೊಂಡು ಇದ್ದೇನೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಿವಾಸ ಶಿವಮೊಗ್ಗ ಎಂದು ತಿಳಿಸಿದ್ದಾರೆ. ಅವಳು ಮದುವೆಯಾದವರು. ಗಂಡನು 5 ವರ್ಷದ ಹಿಂದೆ ಅನಾರೋಗ್ಯದಿಂದ ಮೃತರಾದರು ಎಂದು ಹೇಳಿಕೊಂಡಿದ್ದಾರೆ. ಈಗ ತನ್ನ ಮಕ್ಕಳು ಸೆಟಲ್ ಆಗಿದ್ದಾರೆ. ಆದರೆ ಅವಳ ಮನಸ್ಸು ಮಾತ್ರ ಇನ್ನೂ ಒಂಟಿತನದಿಂದ ತುಂಬಿದೆ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರ, ಅವರ ಹಿಂದಿನ ಮದುವೆ ಏನಾಯಿತು ಅಂತ ನೋಡೋದಾದ್ರೆ, ಲೀಲಾ ಮದುವೆಯಾದಾಗ ಅವಳು ಕೇವಲ 23ರ ವಯಸ್ಸನ್ನು ಹೊಂದಿದ್ದಳು. ಗಂಡ ಉತ್ತಮ ವ್ಯಕ್ತಿ, ಕುಟುಂಬ, ಮಕ್ಕಳು ಎಲ್ಲವೂ ಸುಖಮಯವಾಗಿತ್ತು. ಆದರೆ ಅನಿರೀಕ್ಷಿತವಾಗಿ ಗಂಡನಿಗೆ ಹೃದಯಾಘಾತ ಬಂದು ಅಕಾಲಿಕ ಮರಣವಾಯಿತು. ಅವಳು ಜೀವನದ ಜವಾಬ್ದಾರಿ ಹೊತ್ತಿಕೊಂಡು ಮಕ್ಕಳೆಡೆಗೆ ಸ್ತ್ರೀ ಶಕ್ತಿ ಅಂತ ನಿಂತಳು. ಹಾಗೆ ಇಂತಹ ವ್ಯಕ್ತಿಯ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಅವಳು ಯಾವತ್ತೂ ಮತ್ತೆ ಮದುವೆ ಯೋಜನೆಯೂ ಮಾಡಿಲ್ಲ. ಆದರೆ ಈಗ ಮನಸ್ಸು ತನ್ನವರನ್ನು ಬೇಕೆಂದು ಪ್ರಾರ್ಥಿಸುತ್ತಿದೆ. ಅದಕ್ಕಾಗಿ ಈ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗೆ ಇವರ ಹಿಂದಿನ ಬದುಕು ಹೇಗಿದೆ ಅಂತ ನೋಡೋದಾದ್ರೆ, ಕೆಲಸಕ್ಕೆ ಹೋಗೋದು, ಮನೆಗೆ ಬಂದು ನಗುವಿನ ಮಾಯೆ ತೋರೋದು, ಸ್ನೇಹಿತರೊಂದಿಗೆ ಒಂದು ಮಾತು ಇಲ್ಲ, ಜೀವನದಲ್ಲಿ ಕಂಪನಿಯನ್ ಎಂಬ ಭಾವನೆ ಕೂಡ ಇಲ್ಲ, ಜನರಿಂದ ತುಂಬಿದ ದಿಸ್ ವರ್ಲ್ಡ್ ಬಟ್ ಹಾರ್ಟ್ನಿಂದ ಖಾಲಿ. ಇವಳ ಬದುಕು ಒಂದು ಕಾಲಘಟ್ಟದ ನಂತರ ಕೇವಲ ವೈದ್ಯಕೀಯ ಪಠ್ಯಪುಸ್ತಕದ ಥರವಾಗಿ ಬದಲಾಗಿತ್ತು. ಒಣ ನಿರ್ಜೀವ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಅವಳ ಮನಸ್ಸು ಈಗ ಏನು ಹೇಳ್ತಿದೆ ಅಂದರೆ, ನಾನು ಏಕೆ ಜೀವಂತವಾಗಿದ್ದೇನೆ, ನನ್ನ ಸಂಗಾತಿ ಇಲ್ಲದೆ ನನಗೆ ಕಂಪನಿ ನೀಡೋ ಹಕ್ಕಲ್ಲವೇ, ನಾನು ತಾಯಿಯಾದರೆ ಪ್ರೀತಿ ಮಾಡೋ ಹಕ್ಕು ಇಲ್ಲವಾ, ಈ ಪ್ರಶ್ನೆಗಳು ಅವಳ ದಿನಚರಿಯ ಭಾಗವಾಗಿವೆ. ಅವಳು ಮತ್ತೆ ಒಬ್ಬನ ಕೈ ಹಿಡಿಯೋಕೆ ಇಚ್ಛಿಸುತ್ತಾಳೆ. ಪ್ರೀತಿಗೆ ಮರು ಅವಕಾಶ ಕೊಡುವ ಬೀಗದ ಬಾಗಿಲಿಗೆ ಚಾವಿ ಹಾಕುತ್ತಿದ್ದಾಳೆ ಎಂದು ತಿಳಿಸಲಾಗಿದೆ. ಹಾಗೆ ಅವಳು ಹುಡುಕುತ್ತಿರುವಂತಹ ಲೈಫ್ ಪಾರ್ಟ್ನರ್ ಹೀಗಿರಬೇಕು ಎಂದು ತಿಳಿಸಿದ್ದಾರೆ. ವಯಸ್ಸು 45ರಿಂದ 55ರವರು ಆಗಿರಬೇಕು. ಮದುವೆಯಾಗಿರಬಹುದು, ವಿಧವೆಯಾಗಿರಬಹುದು, ಹಾಗೆ ಮಕ್ಕಳಿದ್ದರೂ ಪರವಾಗಿಲ್ಲ ಎಂದು ತಿಳಿಸಿದ್ದಾರೆ. ಕಠಿಣ ಕುಟುಂಬ ಸಂಸ್ಕಾರ ಇಲ್ಲದೆ ಓಪನ್ ಮೈಂಡೆಡ್ ಆಗಿರಬೇಕು. ಚಲಿಸುವ ವಾಹನ ಇರದಿದ್ದರೂ ಪರವಾಗಿಲ್ಲ, ಆದರೆ ಪ್ರೀತಿಸುವ ಹೃದಯ ಇರಬೇಕು. ಅವಳಿಗೆ ರೂಪ, ಹಣ, ಬಡತನ ಇದಕ್ಕಿಂತ ಸತ್ಯವಾದ ಒಡನಾಟ ಮುಖ್ಯ ದಾರಿ ಸಾಗುವವನೊಬ್ಬನೇ ಸಾಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳ ನಿಜವಾದ ಕನಸು ಏನಾಯಿತು ಅಂತ ನೋಡೋದಾದ್ರೆ, ಸಂಜೆ ಹೊತ್ತು ಒಂದು ಕಾಫಿ ಕುಡಿಯೋಕೆ ಯಾರೂ ಇಲ್ಲ, ಒಂದು ಮೃದು ಮಾತು ಇಲ್ಲ, ಒಂದು ಸ್ನೇಹದ ಸ್ಪರ್ಶವೂ ಇಲ್ಲ, ಒಂದು ಹೇಗಿದ್ದೀಯಾ ಅನ್ನೋ ನೋಟವೂ ಇಲ್ಲ, ಬಿಸಿಯಾದ ಚಪಾತಿಯೊಂದಿಗೆ ಶಾಂತಿಯ ಜೀವನ ನನ್ನದು ಎಂದು ತಿಳಿಸಿದ್ದಾರೆ. ಹಾಗೆ ಅವಳ ಕನಸು ದೊಡ್ಡದು ಅಲ್ಲ, ಪಾರ್ಟಿ, ಪಬ್ಲಿಕ್ ಅಫೆಕ್ಷನ್ ಬೇಕಿಲ್ಲ, ಕೇವಲ ಮನಸ್ಸಿಗೆ ತಂಪಾಗೋ ಒಬ್ಬ ವ್ಯಕ್ತಿ ಸಾಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವಳು ಏನು ಬೇಡ ಅನ್ನುತ್ತಾಳೆ ಎಂದರೆ, ಜಡ ಪ್ರೀತಿ ಇರಬಾರದು, ದಿನವೂ ಜವಾಬ್ದಾರಿ ಹಾಕೋ ವ್ಯಕ್ತಿ ಬೇಕು, ಹಾಗೆ ಸದ್ದು ಮಾಡುವ ಕುಟುಂಬ ಇರಬೇಕು, ಹಿಗ್ಗ ಹುದ್ದದ ಅಪೇಕ್ಷೆಗಳು ಇರಬೇಕು. ಹಾಗೆ ಅವಳು ಪಕ್ಕದಲ್ಲಿರುವ ಒಬ್ಬ ಸ್ನೇಹಿತರನ್ನು ಬಯಸುತ್ತಾಳೆ. ನೀತಿಯ ಭಾಷಣ ಬೇಕಿಲ್ಲ, ತಾಳ್ಮೆಯ ಸ್ಪರ್ಶ ಬೇಕು ಎಂದು ತಿಳಿಸಿದ್ದಾರೆ ಅಷ್ಟೇ.